ದೆಹಲಿಯಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಯಾಗತ್ತಾ ಅನ್ನುವ ಪ್ರಶ್ನೆಯನ್ನ ಸಹಜವಾಗಿ ಪತ್ರಕರ್ತರು ಕಾಂಗ್ರೆಸ್ ನಾಯಕರುಗಳಿಗೆ ಕೇಳ್ತಾರೆ. ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟವಾಗಿ ತಳ್ಳಿ ಹಾಕಿದರು. ಎರಡು ವರ್ಷದಿಂದ ಹೇಳಿಕೆ ಕೊಡ್ತಾನೆ ಇದ್ದಾರೆ, ಮುಂದಿನ 3 ವರ್ಷನೂ ಹೇಳಿಕೆ ಕೊಡ್ತಾನೆ ಇರ್ತಾರೆ. ಬದಲಾವಣೆ ಮಾಡಲ್ಲ ಅಂತ ಹೈಕಮಾಂಡ್ ಹೇಳಿದೆ. ಮತ್ತ್ಯಾಕೆ ಗೊಂದಲ ಸೃಷ್ಟಿ ಮಾಡ್ತಾರೋ ಗೊತ್ತಿಲ್ಲ. ದೆಹಲಿಯಲ್ಲಿ ಪಕ್ಷ ಸಂಘಟನೆಯ ಚರ್ಚೆಯಾಗೋದು ಅಂದ್ರು. ಹೋದಾರ ಅವ್ರು ನೀವು ಬಂದ ಮ್ಯಾಗ ಕೇಳಿ ಹೋಗಿದ್ದಾರೆ, ಅವ್ರು ಹೋಗಿದ್ದಾರೆ, ಅವ್ರ ಕೆಲಸ ಇರ್ಬೋದು, ಪಕ್ಷದ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗಿರ್ಬೋದು, ಅಥವಾ ಇಲಾಖಾವಾರ ಏನಾರು ಅವರು ಅಪಾಯಿಂಟ್ಮೆಂಟ್ ಇರಬೇಕು ಹೋಗಿರ್ಬೋದು. ಏನಿದ್ರು ಅವ್ರು ಬ್ರೀಫ್ ಮಾಡೇ ಮಾಡ್ತಾರೆ. ನಿಮಗೆ ಮೊನ್ನೆ ಹೇಳಿದ್ರಲ್ಲ, ಮತ್ತು ನಿಮ್ಮ ಮುಂದೆ ಹೇಳಿದ್ರು, ಪೂರ್ಣಿರಾಮ್ ಹೇಳಿದ್ದಾರೆ. ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಏನು ಹೇಳ್ತಿದ್ದಾರೆ, ಮೋದಿ ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ನಾವೆಲ್ಲ ಮೀಟಿಂಗ್ ಮಾಡ್ತಾ ಇದ್ದೀವಿ, ಅದು ಯಾವಾಗೂ ಪ್ರಸ್ತಾಪ ಆಗೋಲ್ಲ, ನಮ್ಮದೇ ಯಾಕಾಗ್ತಂದ್ರೆ ಇದು ನಮ್ಮ ಪ್ರಶ್ನೆ. ಇದು ಸೊ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಆಗ್ತಾಯಿದೆ. ಮಾಡೋರು ನಮ್ಮ ಹೈಕಮಾಂಡು ನಿರ್ಧಾರ ಮಾಡೋರು, ಅವರೇ ಏನೂ ಇಲ್ಲ ಅಂತ ಹೇಳಿದ ಮ್ಯಾಗೆ ಮತ್ತೆ ಇದು ಪದೇ ನಮ್ಮದು ಕನ್ಫ್ಯೂಷನ್ನಾಗ ನಾವು ಇದ್ದೀವಿ. ಹೋಗಿದ್ದಾರೆ, ಅವ್ರದ್ದೇನು ಬೇರೆ ಬೇರೆ ಕೆಲಸ ಇರ್ಬೋದು, ಪಕ್ಷದ ಸಂಘಟನೆ ಮುಂದಿನ ವಿಚಾರಕ್ಕೆ ಬಗ್ಗೆ ಚರ್ಚೆ ಮಾಡ್ತಿರ್ಬೋದು. ಕೊಡಬಾರ್ದೈತಿಲ್ಲ, ಕೊಡ್ಬೋದು. ಅದಕ್ಕೇನು ಅವ್ರವ್ರು ಇದ್ದಾರಕ್ಕೂ ಈಗ 2 ವರ್ಷದಿಂದ ಕೊಡ್ತಾನೆ ಇದ್ದಾರೆ, ಇನ್ನೂ 3 ವರ್ಷ ಕೊಡ್ತಾನೆ ಇರ್ತಾರೆ. 3 ವರ್ಷ ಕೊಡೋರ ಏನು ಹೇಳಿಲ್ಲ. ಕೆಲವರು ಚೇಂಜ್ ಆಗ್ಬೇಕಂತಾರೆ, ಕೆಲವ್ರು ಇರ್ಬೇಕಂತಾರೆ. ಇದು ಒಂದು ವ್ಯವಸ್ಥೆ ಇದ್ದಾಗ ಒಂದು ಮನೆ ಅಂದ್ಬೇಕು, ಎಲ್ಲ ನಮ್ಮನೆ ಚರ್ಚೆ ಇದ್ದಂಗೆ ಇದು ಮನೆ. ಸ್ವಾಮೀಜಿ ಅವ್ರಿಗೆ ಇದಕ್ಕೂ ಸಂಬಂಧ ಬರೋಲ್ಲ. ಅವ್ರ ಕಾರ್ಯವ್ಯಾಪ್ತಿ ಬೇರೆ, ನಮ್ಮ ಕಾರ್ಯವ್ಯಾಪ್ತಿ ಬೇರೆ. CM ಆಯ್ಕೆ ಮಾಡೋರು MLA ಆದ್ಮೇಲೆ ಹೈಕಮಾಂಡು. ಈಗ ಅವ್ರ ಪರವಾಗಿ ಈ ಕಡೆ ಒಂದು 10 ಜನ ಅವ್ರು ಹೇಳ್ತಾರೆ ಇವರ ಮುಂದುವರಿಬೇಕಂತ. ಅವ್ರದ್ದು ಸಮಾಜ ಕಟ್ಟೋದು ಅಷ್ಟೇ ಅವ್ರ ಕೆಲಸ. ಆಶೀರ್ವಾದ ಮಾಡಬೇಕು, ಸಮಾಜ ತಿದ್ದುವಂಥ ಕೆಲಸ ಅವ್ರ ಕೆಲಸ, ನಮ್ಮ ಭಾವನೆ ಹೇಳಿ. ನೆಕ್ಸ್ಟ್ ಕೊಡಬಾರ್ದು ಅವ್ರು, ಯಾಕಂದ್ರೆ ಸಂಬಂಧಪಟ್ಟದ್ದಲ್ಲ, ಅದು ಕೊಡಬಾರ್ದು. ಶಾಸಕರುಗಳ ಜೊತೆಗಿನ 1-to-1 ಮೀಟಿಂಗಿಗೆ ಬೆಂಗಳೂರಿಗೆ ಬಂದಿದ್ದ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನಾಳಿನ ಸಭೆಯಲ್ಲಿ ನಾಯಕತ್ವ ಬದಲಾವಣೆ ಯಾವುದೇ ಚರ್ಚೆ ಆಗೋದಿಲ್ಲ ಅಂದ್ರು. ಬೇರೆ ಬೇರೆ ವಿಷಯಗಳ ಚರ್ಚೆಯಾಗ್ತವೆ ಅಂತ. ಯಾವುದೇ ತರದ ನಾಯಕತ್ವದ ಬಗ್ಗೆ ಚರ್ಚೆ ಮಾಡಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೇಂದ್ರದ ನಾಯಕರನ್ನ ಭೇಟಿ ಆಗ್ತಾ ಇರೋದು ಕರ್ನಾಟಕಕ್ಕೆ ಕೇಂದ್ರದಿಂದ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಮಾತನಾಡೋದಕ್ಕೆ, ಇತ್ಯಾದಿ ಇತ್ಯಾದಿ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೇಳಿ ಕೇಳಿಸ್ಕೊ. I think this is purely imaginary. I have no knowledge of any such meeting. Yes, my Chief Minister and Deputy Chief Minister have travelled, as I said yesterday, to Delhi in order to raise issues of Government of Karnataka and people of Karnataka with Government of India. As we are aware, there is a designed discrimination and hatred in BJP and Modi government against people of Karnataka for voting them out. The Kalsa Bandure project, no permissions are being given. For example, Mekedatu project, it is being detained by Government of India. GST funds are denied to people of Karnataka. It is our duty, it is the duty of Mr. Siddaramaiah and Mr. D.K. Shiv Kumar to go there and to place facts on behalf of people of Karnataka before them. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ಹಾಗೂ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ರಾಜಕೀಯ ಏನು ಚರ್ಚೆ ಆಗದೇ ಇಲ್ಲ ನಾಳಿನ ಸಭೆಯಲ್ಲಿ ಅನ್ನೋದನ್ನು ನಂಬೋದಕ್ಕಾಗ್ತಿಲ್ಲ.
ಏನು ಅಜೆಂಡಾ? ಅಜಿತ್, ಕಳೆದ ಒಂದು ತಿಂಗಳಿನಿಂದ ಏನೆಲ್ಲ ಬೆಳವಣಿಗೆಗಳು ಕರ್ನಾಟಕದಲ್ಲಿ ನಡೆದಿವೆ, ಅದು ಕಾಂಗ್ರೆಸ್ ಪಕ್ಷದಲ್ಲಿ ಬಹಿರಂಗ ಹೇಳಿಕೆಗಳು, ಆರೋಪಗಳು, ಪ್ರತ್ಯಾರೋಪಗಳು, ಶಾಸಕರ ಬೇಸರ, ಅಸಮಾಧಾನ, ಅದಾದಮೇಲೆ ಉಸ್ತುವಾರಿ ಶಾಸಕರ ಅಭಿಪ್ರಾಯನ ತೆಗೆದುಕೊಂಡಿರ್ತಕ್ಕಂಥದ್ದು ಎಲ್ಲ ಬೆಳವಣಿಗೆಗಳು ನಡೆದ ನಂತರ ರಾಹುಲ್ ಗಾಂಧಿ ಜೊತೆ 1-to-1 ಸಭೆ ನಡೀತಾ ಇರ್ತಕ್ಕಂಥದ್ದು. ಅದೀಗ ಹೇಗೆ ಸಭೆ ನಡೆಯುತ್ತೆ ಅನ್ನೋದು ಭಾಳ ಮುಖ್ಯ. ಐ ಹ್ಯಾವ್ ನೋ ನಾಲೆಜ್ ಅಬೌಟ್ ಎನಿ ಸಚ್ ಮೀಟಿಂಗ್ಸ್ ಅಂತಾರೆ ಇವರು, ರಣದೀಪ್ ಸಿಂಗ್ ಸುರ್ಜೇವಾಲಾ. ಅಲ್ಲ, ಬಟ್ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಟ್ಟಿಗೆ ಸಭೆ ನಡೆಯುತ್ತೋ 1-to-1 ಸಭೆ ನಡೆಯುತ್ತೋ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಬಟ್ ನನಗನ್ಸುತ್ತೆ ನಾಳೆಯ ಸಭೆಯಲ್ಲೇನೋ ಕ್ಲೈಮ್ಯಾಕ್ಸ್ ಆಗಿಬಿಡುತ್ತೆ ಅಂತಕ್ಕಂಥದ್ದೇನಿರಲ್ಲ. ಓಕೆ. ಯಾಕಂದರೆ ಈಗಾಗಲೇ ಹೈಕಮಾಂಡನ ಮನಸ್ಥಿತಿಯನ್ನು ಗಮನಿಸಿದಾಗ ಸದ್ಯಕ್ಕೆ ಎಲ್ಲವನ್ನ ಫಿಸಲ್ ಔಟ್ ಮಾಡಿ ತಾತ್ಪೂರ್ತಿಕವಾಗಾದರೂ ಎಲ್ಲವೂ ಸರಿದೂಗಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿ ಹೈಕಮಾಂಡ್ ಇರುವಂತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಶಾಸಕರ ಬೇಸರ, ಬೇಗುದಿಗಳೇನಿವೆ ಇವುಗಳು ಬಹಿರಂಗವಾಗಿ ಸ್ಫೋಟಗೊಳ್ಳದಂತೆ ಮತ್ತು ಬಣಗಳ ತಿಕ್ಕಾಟ ಕೂಡ ಮಾಧ್ಯಮಗಳಿಗೆ ಆಹಾರವಾಗದಂತೆ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಹೈಕಮಾಂಡ್ ಕಳೆದ 8-10 ದಿನಗಳಿಂದ ಕೆಲ ಎಕ್ಸಸೈಸ್ಗಳನ್ನು ಮಾಡ್ತಾ ಇದೆ. ಅದರ ಪ್ರಯತ್ನದ ಭಾಗವಾಗಿಯೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೂ ಕೂಡ 2ನೇ ಬಾರಿ ಈಗ ಬಂದಿದ್ದಾರೆ. ಶಾಸಕರ ಜೊತೆ 1-to-1 ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನು ನಡೆಯುತ್ತೆ ಅಂತಕ್ಕಂಥ ಕ್ಯೂ ದೊರಕಬಹುದೇನೋ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ. ಆದರೆ ಪ್ರತ್ಯಕ್ಷವಾಗಿ ನಾಳೆಯ ಸಭೆಯಲ್ಲಿ ಏನೋ ನಡೆದು ಬಿಡುತ್ತೆ, ರಾಹುಲ್ ಗಾಂಧಿ ಏನೋ ಮಾತನಾಡಿ ಇಲ್ಲ ನೀವು ಹೀಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ ಅನ್ನೋದು ಕಾಣ್ತಾ ಇಲ್ಲ. ಆದರೆ ಕೆಲ ಈಗ ಇಂಡಿಕೇಶನ್ಸ್ಗಳು, ಈಗ CM ಅವರನ್ನು OBC ಇಷ್ಟು ವರ್ಷಗಳವರೆಗೆ ಸಿದ್ದರಾಮಯ್ಯನವರು ದಿಲ್ಲಿಗೆ ಕರೆದಾಗ ರೆಜಿಸ್ಟ್ ಮಾಡ್ತಾಯಿದ್ರು. ಯಾವತ್ತೂ ರೆಜಿಸ್ಟ್ ಮಾಡ್ತಾಯಿದ್ರು ಸಿದ್ದರಾಮಯ್ಯನವರು. ಏಕಾಏಕಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಆ ಪೊಸಿಷನ್ ಯಾಕೆ ದೊರಕ್ತು ಅನ್ನೋದು ಕೂಡ ಸಾಕಷ್ಟು ರೆಕ್ಕೆ ಪುಕ್ಕಗಳಿಗೆ ಕಾರಣ ಆಗ್ತಾ ಇದೆ. ಹೀಗಿರುವಾಗ ಈಗ ಮುಖ್ಯಮಂತ್ರಿಗಳ 1-to-1 ಸಭೆ ರಾಹುಲ್ ಗಾಂಧಿ ಜೊತೆ ನಡೆಯುತ್ತಾ, ಅಥವಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗ್ತಾರಾ, ಅಥವಾ ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ ಗ್ಯಾರಂಟಿಗೆ ಸಂಬಂಧಪಟ್ಟಂತೆ, ಯಾಕೆಂದರೆ ನೋಡಿ ಗ್ಯಾರಂಟಿ ಅನ್ನೋದೇನಿದೆ ಅಲ್ವಾ ಅಜಿತ್, ಯಾವುದೇ ಮುಂದಿನ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇರಲಿ BJP ಇರಲಿ, ನಾವು ಇಲ್ಲಿ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅನ್ನೋದನ್ನು ತೋರಿಸ್ಲಿಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಸರ್ಟಿಫಿಕೇಟ್ ಇದ್ದಂಗೆ ಅದು. ಕರೆಕ್ಟ್, ಹೌದು. ಆ ಗ್ಯಾರಂಟಿಗಳ ಕಾರಣದಿಂದಲೇ ಅಸಮಾಧಾನ ಪದೇ ಪದೇ ಸ್ಫೋಟಗೊಳ್ತಾ ಇದೆ ಕರ್ನಾಟಕದಲ್ಲಿ. ಹೀಗಿರುವಾಗ ಗ್ಯಾರಂಟಿಗೆ ಸಂಬಂಧಪಟ್ಟಂತೆ ಕೂಡ ನಿಶ್ಚಿತವಾಗಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಯುತ್ತೆ. ಆದರೆ ನನಗನ್ಸುತ್ತೆ ನಾಯಕತ್ವ ಬದಲಾವಣೆ ಈಗಲೇ ಮಾಡಿಬಿಡ್ತೀವಿ, ಮುಂದಿನ ಯಾವ ಡೇಟಿಗೆ ಮಾಡ್ತೀವಿ, ಅಷ್ಟು ಡೀಪಾಗಿ ಚರ್ಚೆ ಈಗ ನಡೆಯುತ್ತಾ ಅಂತಕ್ಕಂಥದ್ದು ಪ್ರಶ್ನಾರ್ಥಕ ಅನಿಸುತ್ತೆ. ಈ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಬಿಹಾರ್ ಎಲೆಕ್ಷನ್ ಮುಗಿಯೋ ತನಕ ನಡೆಯುವುದೇ ಬೇಡ ಅಂತ ದೆಹಲಿ ವರಿಷ್ಠರು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದೊಂದು ಸುದ್ದಿ ಇದೆ. ಅಲ್ಲಿ ಕೌಂಟರ್ ಪ್ರೊಡಕ್ಟಿವ್ ಆಗಬಾರ್ದು ಅಂತ. ಅಲ್ಲ ಅದೇ ನೋಡಿ, ಅದಕ್ಕೊಂದು ಕಾರಣ ಇದೆ. ಬ್ಯಾಕ್ವರ್ಡ್ ಲೀಡರ್ಶಿಪ್ ಸಿದ್ದರಾಮಯ್ಯನವ್ರದ್ದಿದೆ. ಅಲ್ಲಿ ಬ್ಯಾಕ್ವರ್ಡ್ ಲೀಡರನ್ನು ತೆಗೆದಾಗ ಅದರದ್ದು ರಿಪರ್ಕೇಷನ್ಸ್ ಏನಾಗುತ್ತೆ ಅಂತಕ್ಕಂಥದ್ದು. ಬಟ್ ಬಿಹಾರ್ ಇಲೆಕ್ಷನ್ಸ್ಗಳು ನವೆಂಬರ್ 10-15 ಮುಗಿದು ಹೋಗ್ತವೆ. ಹೀಗಾಗಿ ನಾಯಕತ್ವ ಬದಲಾವಣೆಗೂ ಕೂಡ ಡೆಡ್ಲೈನ್ ಇರ್ತಕ್ಕಂಥದ್ದು ನವೆಂಬರ್ 16, ಲಾಸ್ಟ್ ವೀಕ್ ಆಫ್ ನವೆಂಬರ್ ಅಂತಕ್ಕಂಥದ್ದು. ಹೇಗೆ ಬಿಹಾರದ ಚುನಾವಣೆ ಕಾಂಗ್ರೆಸ್ಗೇನೋ ಒಂದು ಭಾಳ ದೊಡ್ಡ ಚುನಾವಣೆ ಅಂತ ನನಗನ್ಸಲ್ಲ. ಓಕೆ. ಆದರೆ RJDಯ ಪಾರ್ಟ್ನರ್ ಆಗಿ ಬಿಹಾರದ ಒಂದು ಫಾರ್ವರ್ಡ್ ಬ್ಯಾಕ್ವರ್ಡ್ ಪಾಲಿಟಿಕ್ಸ್ನ ದೃಷ್ಟಿಯಿಂದ ಆ ಆಪ್ಟಿಕ್ಸ್ಗೆ ಸರಿದೂಗಿಸುವಂತೆ ಅದೇ ಸಮಯದಲ್ಲಿ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ನಡೆಯುತ್ತೆ ಅಂತಕ್ಕಂಥದ್ದು ನನಗೇನು ಅನಿಸಲ್ಲ. ಬಟ್ ಅಜಿತ್, ಒಂದು ಪ್ರಶ್ನೆನೂ ಕೂಡ ನಿಶ್ಚಿತವಾಗಿದೆ. ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಇಲ್ಲ ನೀವು ಬಿಹಾರದ ಚುನಾವಣೆವರೆಗೆ ಕಾಯಿರಿ ಆಮೇಲೆ ನಿರ್ಣಯ ತೆಗೆದುಕೊಳ್ತೀವಿ ಅಂದರೆ ಬೇಡ ಅಂತಾರೆ ಅಂತ ನನಗೇನು ಅನಿಸಲ್ಲ. ಅದೇ ಆಬ್ವಿಯಸ್ಲಿ ಎಸ್. ಅವ್ರು ಹೇಳ್ತಿರ್ತಕ್ಕಂಥದ್ದು ನಿರ್ಣಯ ಮಾಡಿ ಅದರ ಇಂಪ್ಲಿಮೆಂಟೇಷನ್ ಎಕ್ಸಿಕ್ಯೂಷನ್ ಟೈಮ್ ಟೇಬಲ್ ಪ್ರಕಾರ ಮಾಡಿ, ಅದು ಸಮಸ್ಯೆ ಇಲ್ಲ. ಅಂದರೆ ಡಿ ಕೆ ಶಿವಕುಮಾರ್ ಹೇಳ್ತಿರ್ತಕ್ಕಂಥದ್ದು ಅವ್ರಿಗೊಂದು ಅಶ್ಯೂರೆನ್ಸ್ ಬೇಕಾಗಿದೆ. ನೀವು 25 ಡಿಸೆಂಬರ್ನ ಮೊದಲು ಈ ನಿರ್ಣಯವನ್ನು ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಹೀಗಾಗಿ ನಾಳೆಯ ಸಭೆಯಲ್ಲಿ ಅದರ ಬಗ್ಗೆ ಏನಾದರೂ ಚರ್ಚೆ ನಡೆಯುತ್ತಾ, ಅಥವಾ ಕೇವಲ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯುತ್ತಾ, ಅಥವಾ ಇಬ್ಬರನ್ನೂ ಕರೆದು ರಾಹುಲ್ ಗಾಂಧಿ ಕೂರಿಸ್ಕೊಂಡು
ಇಲ್ಲ ನೀವು ಅಟ್ಲೀಸ್ಟ್ ಮಾಧ್ಯಮಗಳಿಗೆ ಹೋಗಿ ಹೇಳಿಕೆ ಕೊಡದಂತೆ ನಿಮ್ಮ ಬೆಂಬಲಿಗರನ್ನು ರೀನಿನ್ ಮಾಡಿ, ಅದರ್ವೈಸ್ ಪಾರ್ಟಿಯ ಮತ್ತು ಸರ್ಕಾರದ ಇಮೇಜ್ ಸಂಪೂರ್ಣವಾಗಿ ಕೆಟ್ಟು ಹೋಗುತ್ತೆ ಅಂತಕ್ಕಂಥದ್ದನ್ನು ಮೆಸೇಜ್ ಕೊಡುವ ಪ್ರಯತ್ನವನ್ನು ನಾಳೆ ಮಾಡ್ತಾರಾ? ವಿ ಡೋಂಟ್ ನೋ. ಆದರೆ ಒಂದು ಅನ್ಸುತ್ತೆ ಅಜಿತ್, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಇರದೆ ಭೇಟಿ ನಡೆದ್ರೆ 1-to-1 ಅದು ಭಾಳ ಫ್ರೀ ವಿಲಿಂಗ್ ಚರ್ಚೆ ನಡೀಬೋದು. ಓಕೆ, ಅವರಿಬ್ಬರೂ ಇದ್ದಾಗ ರಾಹುಲ್ ಗಾಂಧಿ, ಖರ್ಗೆ ಇವರೆಲ್ಲರೂ ಚರ್ಚೆ ಮಾಡೋದಾದ್ರೆ ನನಗನ್ಸುತ್ತೆ ಸದ್ಯಕ್ಕೆ 2-3 ತಿಂಗಳವರೆಗೆ ಏನೂ ಮಾಡಬೇಡಿ, ಸುಮ್ಮನೆ ಬಿಹಾರದ ಚುನಾವಣೆಯಲ್ಲಿ ನಾವು ಸರ್ಕಾರವನ್ನು ತರಬೇಕು, ಅದಕ್ಕೋಸ್ಕರ ಪ್ರಯತ್ನ ಹಾಕೋಣ ಅಂತಕ್ಕಂಥ ಚರ್ಚೆ ನಡೆಯುವುದು. ಎಸ್ ಮಾರುತೇಶ, ಈ ಮುಖ್ಯಮಂತ್ರಿಗಳ ಪಾಳೆಯ ಉಪಮುಖ್ಯಮಂತ್ರಿಗಳ ಪಾಳೆಯ ಏನಾದ್ರು ಚರ್ಚೆಗಳ ಕಿವಿಗೆ ಬಿದ್ವಾ? ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮತ್ತು ಆಪ್ತರ ಪ್ರಕಾರ ದೆಹಲಿಯಲ್ಲಿ ನಡೆಯುವಂತಹ ಸಭೆ ಒಂದು ಕ್ಲಿಯರ್ ಇಂಡಿಕೇಶನ್, ಅಂದರೆ ಯಾವಾಗ ಅಧಿಕಾರದ ಹಸ್ತಾಂತರ ಆಗಬೇಕು ಅನ್ನೋದರ ಕುರಿತಾಗಿ ನಡೆಯುತ್ತೆ, ಇದು ಫೈನಲ್ ಮೀಟಿಂಗ್ ಅನ್ನುವಂಥ ಅಭಿಪ್ರಾಯ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥವರು ವ್ಯಕ್ತಪಡಿಸ್ತಾ ಇರೋದು. ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥವರ ಅಭಿಪ್ರಾಯ ಪದೇ ಪದೇ ಈ ಗೊಂದಲಗಳಿಗೆ ಅಂತ್ಯ ಹಾಡಬೇಕು. ಯಾಕೆಂದರೆ ಮುಖ್ಯಮಂತ್ರಿಗಳು ಇದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಚರ್ಚೆ ನಡೀತಾ ಇದ್ದರೆ ಮುಖ್ಯಮಂತ್ರಿಗಳ ಸ್ಥಾನಕ್ಕೂ ಅದು ಗೌರವವಲ್ಲ, ಸಿದ್ದರಾಮಯ್ಯನವ್ರಿಗೂ ಅದು ಗೌರವವಲ್ಲ. ಹಾಗಾಗಿ ಅದರ ಬಗ್ಗೆ ಒಂದು ಕ್ಲಿಯರ್ ಮೆಸೇಜನ್ನು ಹೈಕಮಾಂಡ್ ಕೊಡುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ನಡೀತಾ ಇರುವಂತಹ ಚರ್ಚೆ. ಈ ಎರಡೂ ಚರ್ಚೆಗಳ ನಡುವೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ಕೊಂಡಿದ್ದಾರೋ ಅನ್ನುವಂಥದ್ದು ಭಾಳ ಕುತೂಹಲವಾಗಿ ಉಳಿದಿದೆ. ಇದರ ಜೊತೆಗೆ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳ ಕಾರಣದಿಂದಾಗಿಯೂ ಕೂಡ ಈ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಯಾಕೆಂದರೆ ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲಿ ಇದ್ದಾಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿತ ಶಾಸಕರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ರು. ಸುರ್ಜೇವಾಲಾ ಅವರ ಮುಂದೆ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅಂತಿಮವಾಗಿ ಸಿದ್ದರಾಮಯ್ಯನವರೇ ನಾನೇ 5 ವರ್ಷ ಮುಖ್ಯಮಂತ್ರಿ ಅನ್ನುವಂತಹ ಹೇಳಿಕೆ ಬರುವಂತಹ ಒಂದು ಒತ್ತಡವನ್ನು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿತ ಶಾಸಕರು ಕ್ರಿಯೇಟ್ ಮಾಡಿದರು. ಈಗ ಮುಖ್ಯಮಂತ್ರಿಗಳೇ ಆ ಹೇಳಿಕೆ ಕೊಟ್ಟಿರೋದ್ರಿಂದ ಈ ಬೆಳವಣಿಗೆ ಅಷ್ಟು ಸೀರಿಯಸ್ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗುವಂಥ ವಿಚಾರ. ಇದರ ಜೊತೆಗೆ ಈ ಸಿದ್ದರಾಮಯ್ಯನವರ ಹೇಳಿಕೆಯ ಬಳಿಕ ಖರ್ಗೆ ಅವರು ಕೂಡ ಯಾವ ಸಂದರ್ಭದಲ್ಲಿ ತೀರ್ಮಾನ ಮಾಡಬೇಕು, ಮುಖ್ಯಮಂತ್ರಿಗಳ ಬದಲಾವಣೆ ಇರ್ಬೋದು, ನಾಯಕತ್ವ ಬದಲಾವಣೆ ಇರ್ಬೋದು, ಅದು ಹೈಕಮಾಂಡ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಸುರ್ಜೇವಾಲಾ ಕೂಡ ಹೈಕಮಾಂಡ್ನ ತೀರ್ಮಾನ, CM ಬದಲಾವಣೆ ಇರ್ಬೋದು, ಪವರ್ ಶೇರಿಂಗ್ ಇದೆಲ್ಲವೂ ಕೂಡ ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಂತರ ನಡೀತಾ ಇರ್ತಕ್ಕಂತಹ ಸಭೆ ಕಳೆದ ಬಾರಿ CM ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಬಂದ ಮೇಲೆ CM ಪರವಾಗಿ ಒಂದಷ್ಟು ಶಾಸಕರು, ಸಚಿವರುಗಳು ಮಾತನಾಡಲಿಕ್ಕೆ ಶುರು ಮಾಡಿದ್ರು. ಈ ನಡುವೆ OBCಯ AICC ಸಲಹಾ ಮಂಡಳಿಗೆ ಸಿದ್ದರಾಮಯ್ಯನವ್ರದ್ದೇ ಅಧ್ಯಕ್ಷತೆ ಅನ್ನುವ ರೀತಿಯಲ್ಲಿ ಚರ್ಚೆಗಳು ನಡೀತು ಮತ್ತು ಆ ಸಮಿತಿಯಲ್ಲಿ ಇರೋದ್ರ ಬಗ್ಗೆ ಮತ್ತು ಮೊದಲ ಸಭೆ ರಾಜ್ಯದಲ್ಲೇ ಆಗ್ತಾ ಇರೋದ್ರಿಂದ ಈ ಸಲಹಾ ಮಂಡಳಿ ರಚನೆ ಆಗಿರುವಂಥದ್ದೇ ಸಿದ್ದರಾಮಯ್ಯನವರನ್ನ ಯಾವುದೇ ಕಾರಣಕ್ಕೂ ಅಧಿಕಾರದಿಂದ ತಪ್ಪಿಸಬಾರದು, ಅವರ ಬೆಂಬಲಕ್ಕೆ ನಿಲ್ಲಬೇಕು ಅನ್ನುವ ಕಾರಣಕ್ಕಾಗಿ ಈ ಸಮಿತಿ ನಡೆದಿದೆ ಅನ್ನುವಂಥ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ಇದ್ದಾವೆ. ಈ ಕ್ರೊನಾಲಜಿಯ ಎಲ್ಲ ಬೆಳವಣಿಗೆಗಳ ಕಾರಣದಿಂದಾಗಿ ಸಭೆ ನಡೀತಾ ಇರೋದು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಹೇಳೋದಾದರೆ ಎರಡೂ ವರ್ಗದಲ್ಲೂ ಕೂಡ ಬಹಳ ನಿರೀಕ್ಷೆ ಇದೆ. ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ಬೋದು ಅಂತ. ಡಿ ಕೆ ಶಿವಕುಮಾರ್ ಕಡೆಯವರಿಗೆ ಇರುವಂಥದ್ದು ಒಂದು ಡೆಡ್ಲೈನ್ ಅಥವಾ ಇಂಥದ್ದೊಂದು ಸಮಯಕ್ಕೆ ನೀವು ಬಿಡಬೇಕಾಗುತ್ತೆ ಅನ್ನುವಂಥ ಒಂದು ಸೂಚನೆ ಕೊಡ್ತಾರೆ ಅನ್ನುವಂತಹ ಅಭಿಪ್ರಾಯದಲ್ಲಿ ಡಿ ಕೆ ಶಿವಕುಮಾರ್ ಬಣದವರಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಬಣ ಈ 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂಥದ್ದು ಏನಿದೆ ಇದರ ಬಗ್ಗೆ ಒಂದು ಕ್ಲಿಯರ್ ಮೆಸೇಜನ್ನು ಕೊಡ್ತಾರೆ. ಈ ಎರಡೂ ಚರ್ಚೆಗಳು ಎರಡೂ ಬಣದಲ್ಲೂ ಇದ್ದಾವೆ. ಅಜಿತ್, ಎಸ್, ಥ್ಯಾಂಕ್ ಯು ಮಾರುತೇಶ್. ಈ ಮಧ್ಯದಲ್ಲಿ ಒಂದು ಕುತೂಹಲ ಗಮನಿಸಬೇಕು. ನಾಳೆ ವರಿಷ್ಠರ ಜೊತೆಗೊಂದು ಸಭೆ ನಡೆಯುತ್ತೆ. ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ತಾರೆ. ಆ ಸಭೆಗಿಂತ ಮೊದಲೇ ಒಂದು ಸಲ ರಾಹುಲ್ ಗಾಂಧಿ ಅವರ ಜೊತೆಗೆ 1-to-1 ಸಭೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಪ್ರಯತ್ನ ಪಡ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ನಾಳಿನ ಸಭೆಗಿಂತ ಮೊದಲೇ ಒಂದು ಸಲ ರಾಹುಲ್ ಗಾಂಧಿ ಅವರನ್ನು ಪ್ರತ್ಯೇಕವಾಗಿ, ಇದು ನೆನಪಿಟ್ಕೊಳ್ಳಿ, ಪ್ರತ್ಯೇಕವಾಗಿ DK ಶಿವಕುಮಾರ್ ಅವರು ಒಂದ್ಸಲ ಪ್ರತ್ಯೇಕವಾಗಿ ಭೇಟಿಯಾಗಬೇಕು, ಸಿದ್ದರಾಮಯ್ಯನವರು ಪ್ರತ್ಯೇಕವಾಗಿ ಭೇಟಿಯಾಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.